ಎಲ್ಲರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ಮಕ್ಕಳೇ, 9ನೇ ತರಗತಿಯ ಮುದ್ದು ಪುಟಾಣಿಗಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ನಾವಿಂದು 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಭಾಗ 2ರಲ್ಲಿ ಬರುವ ಪಾಠ ನಮ್ಮ ಕನ್ನಡ ಸಾಹಿತ್ಯ ಕಂಡ ಪ್ರಖ್ಯಾತ ಕಾದಂಬರಿಕಾರರಾಗಿರ್ತಕ್ಕಂತಹ ಎಸ್.ಎಲ್. ಭೈರಪ್ಪರವರು ರಚನೆ ಮಾಡಿರುವ ನಾನು ಕಂಡಂತೆ BGL ಸ್ವಾಮಿ ಅನ್ನುವಂತಹ ಗದ್ಯ ಭಾಗವನ್ನು ಕಳೆದ ದಿನ ತರಗತಿಯಲ್ಲಿ ನಾವು ನೋಡಿದ್ವಿ. ಇಂದಿನ ತರಗತಿಯಲ್ಲಿ ಮಕ್ಕಳೇ ನಾವು ನಾನು ಕಂಡಂತೆ BGL ಸ್ವಾಮಿ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ಅಭ್ಯಾಸವನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಸಲ ನಿಮಗೆ ಕವಿ ಪರಿಚಯವನ್ನು ಓದಿಕೊಂಡು ಪದಗಳ ಅರ್ಥವನ್ನು ಓದಿಕೊಂಡು ಪ್ರಶ್ನೋತ್ತರಗಳನ್ನ ಹೇಳ್ತೀನಿ. ಕಾರಣ ಇಷ್ಟೇ, ಕವಿ ಪರಿಚಯ ಮತ್ತೊಮ್ಮೆ ಓದುವುದರಿಂದ ಎಕ್ಸಾಮ್ನಲ್ಲಿ ಏನಾಗತ್ತಪ್ಪ ಅಂದರೆ ಪ್ರಶ್ನೆಗಳು ಬಂದಿದ್ದು ರಿಮೆಂಬರ್ ಆಗ್ಬೋದು ಅನ್ನುವಂಥ ಉದ್ದೇಶದಿಂದ ಬನ್ನಿ, ತಡ ಮಾಡೋದು ಬೇಡ. ಪಾಠವನ್ನು ಈಗ ಕವಿ ಪರಿಚಯವನ್ನು ನೋಡಿಕೊಂಡು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಕೃತಿಕಾರರ ಪರಿಚಯ. ಡಾಕ್ಟರ್ S.L. ಭೈರಪ್ಪ ಭಾರತದ ಪ್ರಸಿದ್ಧ ಸಾಹಿತಿ, ಕಾದಂಬರಿಕಾರರು. ಇವರು ಹಾಸನ ಜಿಲ್ಲೆಯ ಚೆನ್ನರಾಯಪಟ್ಟಣದ ಸಂತೇಶಿವರದಲ್ಲಿ 20 ಆಗಸ್ಟ್ 1931ರಲ್ಲಿ ಜನಿಸಿದರು. ಚಿನ್ನದ ಪದಕದೊಂದಿಗೆ MA ಪದವಿ ಪಡೆದ ಇವರು ನಂತರ ಬರೋಡಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದಿಂದ ಸತ್ಯ ಮತ್ತು ಸೌಂದರ್ಯ ಮಹಾಪ್ರಬಂಧಕ್ಕೆ PhD ಪದವಿ ಪಡೆದರು. ಗುಜರಾತ್, ದೆಹಲಿ, ಮೈಸೂರು ಹೀಗೆ ಹಲವೆಡೆ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. 25ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಬರೆದಿರುವ ಡಾಕ್ಟರ್ ಭೈರಪ್ಪನವರ ಧರ್ಮಶ್ರೀ, ಗೃಹಭಂಗ, ವಂಶವೃಕ್ಷ, ಅನ್ವೇಷಣ, ಧಾಟು, ಪರ್ವ, ಮಂದ್ರ, ಆವರಣ ಮೊದಲಾದ ಕೃತಿಗಳು ಭಾರತದ ಹಲವು ಭಾಷೆಗಳಿಗೆ ಅನುವಾದಗೊಂಡಿವೆ. ಮನುಷ್ಯನ ಭಾವ ಪ್ರಪಂಚದ ಆಳಗಳಿಗೆ ಪಾತಾಳ ಗರಡಿಯನ್ನಿಳಿಸಿ ಅಲ್ಲಿರುವ ಸಕಲ ಗುಣಾವಗುಣಗಳನ್ನು ಅತ್ಯಂತ ಸ್ಪಷ್ಟವಾಗಿ ತೆರೆದು ತೋರುವ ಭೈರಪ್ಪನವರ ಬರವಣಿಗೆಗೆ ಮನಸೋಲದವರಿಲ್ಲ. ಇವರು ಸಾಹಿತ್ಯದಂತೆಯೇ ಸಂಗೀತದಲ್ಲೂ ಆಸಕ್ತರು, ಆಳವಾದ ಪರಿಶ್ರಮವುಳ್ಳವರು. ಇವರ ಮಂದ್ರ ಕಾದಂಬರಿಯಲ್ಲಿ ಭಾರತೀಯ ಸಂಗೀತದ ಹಲವಾರು ಸೂಕ್ಷ್ಮ ವಿವರಗಳು, ವ್ಯಕ್ತಿತ್ವಗಳ ಸಂಕೀರ್ಣತೆಗಳು, ಬದುಕಿನ ಒಳನೋಟಗಳು ಅತ್ಯಂತ ಮನೋಜ್ಞವಾಗಿ ಬಂದಿವೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸರಸ್ವತಿ ಸಮ್ಮಾನ, ನಾಡೋಜ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳು ಡಾಕ್ಟರ್ ಭೈರಪ್ಪ ಅವರಿಗೆ ಸಂದಿವೆ. ಇವರ ಕಾದಂಬರಿಗಳು ಚಲನಚಿತ್ರಗಳಾಗಿ, ಧಾರಾವಾಹಿಗಳಾಗಿಯೂ ಪ್ರಸಿದ್ಧಿ ಹೊಂದಿವೆ. ಕಾದಂಬರಿಗಳಲ್ಲದೆ ಸಾಹಿತ್ಯ ಮೀಮಾಂಸೆಗೆ ಸಂಬಂಧಿಸಿದ ಸಾಹಿತ್ಯ ಮತ್ತು ಪ್ರತೀಕ, ಕಥೆ ಮತ್ತು ಕಥಾವಸ್ತು, ನಾನೇಕೆ ಬರೆಯುತ್ತೇನೆ ಎಂಬ ಕೃತಿಗಳನ್ನು ಭೈರಪ್ಪ ಅವರು ರಚಿಸಿದ್ದಾರೆ. ಪ್ರಸ್ತುತ ಇವರು ದೇಶದ ಪ್ರತಿಷ್ಠಿತ ನ್ಯಾಷನಲ್ ಪ್ರೊಫೆಸರ್ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಪದಗಳ ಅರ್ಥವನ್ನು ನೋಡಿ. ಉಪೇಕ್ಷೆ ಅಂದರೆ ತಾತ್ಸಾರ, ಮೇಧಾಶಕ್ತಿ, ಬುದ್ಧಿಮತ್ತೆ, ವೈಖರಿ, ಶೈಲಿ, ಧಾಟಿ, ಮಾರ್ಪಾಟು, ಬದಲಾವಣೆ, ನಿಮಿತ್ತ, ಕಾರಣ ಅಂತೇಳಿ. ತರಗತಿ 9ನೇ ತರಗತಿ, ವಿಷಯ ಕನ್ನಡ. ಪಾಠದ ಹೆಸರು ನಾ ಕಂಡಂತೆ BGL ಸ್ವಾಮಿ. ಮಕ್ಕಳೇ, ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸ್ವಾಮಿಯವರಿಗೂ ಲೇಖಕರಿಗೂ ಪರಿಚಯವಾಗಿದ್ದು ಎಲ್ಲಿ? ಉತ್ತರ: ಸ್ವಾಮಿಯವರಿಗೂ ಲೇಖಕರಿಗೂ ಪರಿಚಯವಾಗಿದ್ದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ. ಎರಡನೆಯ ಪ್ರಶ್ನೆ. ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಯಾವುದು? ಉತ್ತರ: ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಪಿಟೀಲು. ಮೂರನೆಯ ಪ್ರಶ್ನೆ. ಸ್ವಾಮಿಯವರು ವಿಜ್ಞಾನದ ಯಾವ ವಿಭಾಗದಲ್ಲಿ ಪರಿಣಿತರಾಗಿದ್ದರು? ಉತ್ತರ: ಸ್ವಾಮಿಯವರು ವಿಜ್ಞಾನದ ಸಸ್ಯಶಾಸ್ತ್ರದ ವಿಭಾಗದಲ್ಲಿ ಪರಿಣಿತರಾಗಿದ್ದರು. ನಾಲ್ಕನೆಯ ಪ್ರಶ್ನೆ. ಸ್ವಾಮಿಯವರಿಗೆ ಯಾರ ಪಿಟೀಲು ವಾದನವೆಂದರೆ ಬಹಳ ಆಸೆ? ಉತ್ತರ: ಸ್ವಾಮಿಯವರಿಗೆ ಯಹೂದಿ ಮನೋಹಿನ್ರವರ ಪಿಟೀಲು ವಾದನವೆಂದರೆ ಬಹಳ ಆಸೆ. ಎರಡನೆಯದು. 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ. ಸ್ವಾಮಿಯವರ ಸಂಗೀತ ಆಸಕ್ತಿಯನ್ನು ವಿವರಿಸಿರಿ. ಉತ್ತರ: ಸ್ವಾಮಿಯವರಿಗೆ ಸಂಗೀತದಲ್ಲಿ ತುಂಬ ಆಸಕ್ತಿ ಇತ್ತು. ಅವರು ಬೆಳಗಿನ ಜಾವ ಪಿಟೀಲು ಅಭ್ಯಾಸ ಮಾಡುವ ಕ್ರಮವನ್ನು ಹೊಂದಿದ್ದರು.
ಪಿಟೀಲು ನುಡಿಸುವಾಗ ಅವರು ಹುಡುಕುತ್ತಿದ್ದುದು ಶಬ್ದ ರಚನಾ ವೈಖರಿಯನ್ನು. ಸ್ವಾಮಿಯವರು ಲೇಖಕರ ಮನೆಗೆ ಬಂದಾಗ ಅವರಲ್ಲಿರುವ ಸಂಗೀತದ ರೆಕಾರ್ಡುಗಳನ್ನು ಕೇಳುತ್ತಿದ್ದರು. ಯಹೂದಿ ಮನೋಹಿನ್ನರ ಪಿಟೀಲು ಎಂದರೆ ಅವರ ರೆಕಾರ್ಡುಗಳು ಕೇಳುವುದೆಂದರೆ ತುಂಬ ಇಷ್ಟ. ಎರಡನೇ ಪ್ರಶ್ನೆ, ಸ್ವಾಮಿಯವರ ಸಂಶೋಧನೆಯ ಆಸಕ್ತಿ ಹೇಗಿತ್ತು? ಉತ್ತರ: ಸ್ವಾಮಿಯವರ ಕಣ್ಣಲ್ಲಿ ಚಿಕ್ಕ ಮಕ್ಕಳಿಗೆ ಸಹಜವೆನ್ನುವ ರೂಪದಲ್ಲಿ ಕೌತುಕತೆ ಇರುತ್ತಿತ್ತು. ಸಸ್ಯಗಳ ರಚನಾ ರಹಸ್ಯವನ್ನು ತಮ್ಮ ಕಲ್ಪನಾಶಕ್ತಿಗಳಿಂದ ರೂಢಿಸಿ ಬೆಳೆಸಿಕೊಂಡಿದ್ದರು. ಸೂಕ್ಷ್ಮದರ್ಶಕದ ಮೊದಲ ನೋಟದಲ್ಲಿ ಅವರು ಅದರ ಗುಟ್ಟು ಬಿಡಿಸುತ್ತಿದ್ದರು. ಕಲೆಯ ರಸ, ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆಯ ಇನ್ನೊಂದು ಮುಖವಾಗಿರುತ್ತಿತ್ತು. ಅವರ ಸಂಶೋಧನಾ ಕ್ಷೇತ್ರ ತುಂಬ ವಿಸ್ತೃತವಾದದ್ದು. ಇತಿಹಾಸ, ಸಾಹಿತ್ಯ ಹಾಗೂ ಇತರ ಲಲಿತ ಕಲೆಗಳಲ್ಲಿ ಅವರ ಸಂಶೋಧಕ ಬುದ್ಧಿ ಕೆಲಸ ಮಾಡುತ್ತಲೇ ಇತ್ತು. ಮೂರನೇ ಪ್ರಶ್ನೆ, ಸ್ವಾಮಿಯವರ ಸಾವು ಲೇಖಕರನ್ನು ಯಾಕೆ ಕಾಡಿತು? ಉತ್ತರ: ಲೇಖಕರು ತಿಳಿಸಿರುವಂತೆ ಸಾವು ಯಾವತ್ತೂ ಅವರನ್ನು ದುಃಖದಲ್ಲಿ ಮುಳುಗಿಸುವುದಿಲ್ಲ. ಆದರೆ BGL ಸ್ವಾಮಿಯವರ ಸಾವು ಪ್ರಶ್ನಾತೀತವಾಗಿ ಕಾಡಿತು. ಅವರು ಆಹಾರದಲ್ಲಿ ಕ್ಲುಪ್ತವಾಗಿದ್ದವರು. ಸಿಗರೇಟು ಅತಿ ಎನ್ನುವಷ್ಟು ಸೇದುತ್ತಿರಲಿಲ್ಲ. ಸಂಶೋಧನೆ ಮತ್ತು ಬರಹಗಳಲ್ಲಿ ತಮ್ಮನ್ನು ಮಗ್ನರಾಗಿಸಿಕೊಂಡರೂ ಸಂತೋಷ ಪಡುತ್ತಿದ್ದರು. ಸಂತೋಷ ಯಾರನ್ನೂ ಸವೆಯುವುದಿಲ್ಲ. ಕ್ರಮವಾಗಿ ಲಘು ವ್ಯಾಯಾಮ ಮಾಡುತ್ತಿದ್ದರು. ಆದರೂ ಅನೇಕರು ಇದಾವುದೂ ಇಲ್ಲದೆ ದೀರ್ಘಾಯುಗಳಾಗಿದ್ದಾರೆ. ಸಾವಿನ ಕಾರಣ ಹುಡುಕ ಹೋಗುವುದು ದುಃಖವನ್ನು ತೆಗೆದುಹಾಕಲು ನಾವು ಸೃಷ್ಟಿಸುವ ಒಂದು ನಿಮಿತ್ತ ಮಾತ್ರ ಎಂದು ಪರಿಪರಿಯಾಗಿ ಸ್ವಾಮಿಯವರ ಸಾವು ಲೇಖಕರಿಗೆ ಕಾಡಿತು. ಎರಡನೆಯ ಪ್ರಶ್ನೆ, ಸ್ವಾಮಿಯವರ ಸಂಶೋಧನೆಯ ಬುದ್ಧಿ ಹೇಗಿತ್ತು? ಉತ್ತರ: ಸ್ವಾಮಿಯವರು ಅದ್ಭುತ ಮೇಧಾಶಕ್ತಿ ಉಳ್ಳವರಾಗಿದ್ದರು. ಅವರು ಹಲವು ಕ್ಷೇತ್ರಗಳಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ದರು. ಒಮ್ಮೆ ವಿಶ್ವವಿದ್ಯಾಲಯದ ಸಸ್ಯಶಾಸ್ತ್ರ ವಿಭಾಗದಲ್ಲಿ ವಿದ್ಯುತ್ ಸೂಕ್ಷ್ಮದರ್ಶಕ ಯಂತ್ರ ಇದು ಕಡಿಮೆಯಾದಲ್ಲಿ ಇದರ ಸಹಾಯದಿಂದ ಇವುಗಳ ಸಹಾಯದಿಂದ ದೊಡ್ಡ ದೊಡ್ಡ ಸಂಶೋಧನೆ ಮಾಡಬಹುದು ಎಂಬುದು ಅವರ ಅಭಿಪ್ರಾಯವಾಗಿತ್ತು. ಎಷ್ಟೋ ಸಲ ಸ್ವಾಮಿಯವರ ಕಣ್ಣಿಗೆ ತಕ್ಷಣವೇ ಕಂಡದ್ದು ಅವರ ಸಹೋದ್ಯೋಗಿಗಳಿಗೆ ನೂರಾರು ಸಲ ನೋಡಿದಾಗ ಅದು ಕಾಣುತ್ತಿತ್ತು. ಏಕೆಂದರೆ ಏನನ್ನು ಹುಡುಕಬೇಕೆಂಬ ಅರ್ಧದಷ್ಟು ಕಲ್ಪನೆ ಸ್ವಾಮಿಯವರಿಗೆ ಮೊದಲೇ ಇರುತ್ತಿತ್ತು. ಸಸ್ಯದ ಕಾಂಡ, ನರ, ರಚನೆಗಳಲ್ಲಿರುವ ವಿನ್ಯಾಸಗಳನ್ನು ಗ್ರಹಿಸುವ ಕಲ್ಪನಾಶಕ್ತಿ ಅವರಿಗಿತ್ತು. ಒಂದು ಸಣ್ಣ ಕಾಂಡವನ್ನು ಕತ್ತರಿಸಿ ವಿದ್ಯುತ್ ಸೂಕ್ಷ್ಮದರ್ಶಕದಲ್ಲಿ ನೋಡಿದರೆ ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತೇ? ಒಂದೊಂದು ಜಾತಿಯ ಸಸ್ಯದ ಕಾಂಡಕ್ಕೂ ತನ್ನದೇ ಆದ ರಚನಾ ವೈಖರಿ ಇರುತ್ತದೆ. ಫೋಟೋ ತೆಗೆದು ಮುದ್ರಿಸಿಕೊಂಡರೆ ನಮ್ಮ ಸೀರೆಯ ಬಣ್ಣಗಳನ್ನು ಮುದ್ರಿಸುವವರೆಗೆ ಎಂತಹ ಸೀರೆಯ ಗಣಿ ಸಿಕ್ಕುತ್ತೆ ಅಂತೀರಿ. ಅವರ ಸಂಶೋಧಕ ಮನೋಧರ್ಮವೇ ಅಂತಹದ್ದು. ಸಸ್ಯ ಮತ್ತು ವನಗಳನ್ನು ಅವರೆಂದೂ ವನ ಸಂಶೋಧಕರಾಗಿ ನೋಡುತ್ತಿರಲಿಲ್ಲ. ಕಲೆಯ ರಸ, ಆನಂದ ಅವರು ಮತ್ತು ಕೌತುಕಗಳು ಅವರ ಸಂಶೋಧನೆಯ ಇನ್ನೊಂದು ಮುಖವಾಗಿರುತ್ತಿತ್ತು. ಇದೊಂದೇ ಅವರ ಸಂಶೋಧನೆಯ ಕ್ಷೇತ್ರವಾಗಿರಲಿಲ್ಲ. ಇತಿಹಾಸ, ಸಾಹಿತ್ಯ, ಇತರ ಲಲಿತ ಕಲೆಗಳಲ್ಲಿಯೂ ಅವರ ಸಂಶೋಧಕ ಬುದ್ಧಿ ಕೆಲಸ ಮಾಡುತ್ತಲೇ ಇತ್ತು. ನಾಲ್ಕನೆಯದು, ಸ್ವಾರಸ್ಯ ವಿವರಿಸಿ ಬರೆಯಿರಿ. ಸ್ವಾರಸ್ಯ ವಿವರಿಸಿ ಬರೆಯಿರಿ ಅಂದರೆ ಮಕ್ಕಳೇ ಸಂದರ್ಭದೊಡನೆ ಸ್ಪಷ್ಟೀಕರಿಸಿ, ಸಂದರ್ಭದೊಡನೆ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳ್ತಾರೆ. ಎರಡು ಒಂದೇ ಇದು ನೋಡಿ. ಮೊದಲೇದ್ದು, ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ನಾಡಿನ ಖ್ಯಾತ ಸಾಹಿತಿ SL ಭೈರಪ್ಪರವರು ಬರೆದಿರುವ ನಾನು ಕಂಡಂತೆ ಡಾಕ್ಟರ್ BGL ಸ್ವಾಮಿ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಪ್ರಸ್ತುತ ವಾಕ್ಯವನ್ನು SL ಭೈರಪ್ಪ ಅವರು BGL ಸ್ವಾಮಿಯವರಿಗೆ ನುಡಿದರು. ಸಂದರ್ಭ: BGL ಸ್ವಾಮಿಯವರು ತುಂಬ ಸಂಗೀತ ಆಸಕ್ತಿಯುಳ್ಳ ಬಹುಮುಖ ಪ್ರತಿಭಾವಂತರಾಗಿದ್ದರು. ಶ್ರೀಯುತರು ಗಂಗೋತ್ರಿಯ ಅತಿಥಿ ಗೃಹದ ಕೋಣೆಯೊಂದರಲ್ಲಿ ತಂಗಿದ್ದರು. ಮುಂಜಾನೆ 5:30 ಹೊತ್ತಿಗೆ ಲೇಖಕರು ಆ ಮಾರ್ಗವಾಗಿಯೇ ವಾಕಿಂಗ್ ಹೋಗುವಾಗ ಅವರ ಕೋಣೆಯ ಬಳಿಯಲ್ಲಿ ನಿಂತರು. ಕಿಟಕಿಯ ಬಾಗಿಲುಗಳನ್ನು ಮುಚ್ಚಿ ಸ್ವಾಮಿಯವರು ಪಿಟೀಲು ಅಭ್ಯಾಸ ಮಾಡುತ್ತಿದ್ದರು. ಅವರು ಪಿಟೀಲು ಗುರು ಹೇಳಿಕೊಟ್ಟಿದ್ದಕ್ಕೆ ಸೀಮಿತರಾಗದೆ ಹೊಸದೊಂದನ್ನು ಪಿಟೀಲಿನಲ್ಲಿ ಪ್ರಯೋಗಿಸಲು ಯತ್ನಿಸುತ್ತಿದ್ದರು. ಅರ್ಧ ಗಂಟೆಗೂ ಹೆಚ್ಚು ಸಮಯ ಅಲ್ಲಿಯೇ ನಿಂತು ಆಲಿಸಿದರು. ಮೇಟಿ ಕಾಪಿ ತಂದ ನಂತರ ಹೊರಬಂದ ಸ್ವಾಮಿಯವರು ನೀವೇಕೆ ಬಾಗಿಲು ತಟ್ಟಲಿಲ್ಲ ಎಂದಾಗ ಲೇಖಕರು ಈ ಮೇಲಿನಂತೆ ನುಡಿದರು. ಸ್ವಾರಸ್ಯ: ಸಂಗೀತವು ಹೃದಯಕ್ಕೆ ಅಪಾಯಮಾನವಾದದ್ದು. ಸಂಗೀತಗಾರರಿಗೆ ತೊಂದರೆಯಾಗದಂತೆ ಅದನ್ನು ಸವಿಯಬೇಕೆಂದು ಈ ವಾಕ್ಯದ ಸ್ವಾರಸ್ಯ. ಒಂದು ವೇಳೆ ಲೇಖಕರು ಬಾಗಿಲು ತಟ್ಟಿ ಒಳಗಡೆ ಹೋಗಿದ್ದರೆ ಅದು ನಿಲ್ಲುತ್ತಿತ್ತು. ಎರಡನೇ ಪ್ರಶ್ನೆ, ಒಂದೊಂದು ಜಾತಿಯ ಸಸ್ಯದ ಒಂದೊಂದು ಕಾಂಡಕ್ಕೂ ತನ್ನದೇ ಆದ ರಚನಾ ವೈಖರಿ ಇರುತ್ತದೆ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ನಾಡಿನ ಖ್ಯಾತ ಸಾಹಿತಿ SL ಭೈರಪ್ಪ ಬರೆದಿರುವ ನಾನು ಕಂಡಂತೆ ಡಾಕ್ಟರ್ BGL ಸ್ವಾಮಿ ಎಂಬ
ವ್ಯಕ್ತಿ ಚಿತ್ರಣ ಕುರಿತಾದ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ BGL ಸ್ವಾಮಿಯವರು ಲೇಖಕರನ್ನು ಉದ್ದೇಶಿಸಿ ನುಡಿದರು. ಸಂದರ್ಭ: ವಿದ್ಯುತ್ ಸೂಕ್ಷ್ಮದರ್ಶಕದ ಸಂಶೋಧಕನಿಗೆ ತೀರಾ ಅಗತ್ಯ ಸಾಧನ. ತಾನು ಏನನ್ನು ಹುಡುಕಬೇಕು ಕಲ್ಪನೆಗೆ ಸ್ವಾಮಿಗೆ ಸದಾ ಇರುತ್ತಿತ್ತು. ಒಂದು ಸಣ್ಣ ಕಾಂಡವನ್ನು ಕತ್ತರಿಸಿ ವಿದ್ಯುತ್ ಸೂಕ್ಷ್ಮದರ್ಶಕದಲ್ಲಿ ನೋಡಿದರೆ ಎಂತಹ ಅದ್ಭುತ ರಚನಾ ವೈಖರಿ ಎಂದು ಅದನ್ನು ಕುರಿತಾಗಿ ಹೇಳುವಾಗ ಸ್ವಾಮಿಯವರು ಒಂದೊಂದು ಸಸ್ಯದ ಕಾಂಡ ಇನ್ನೊಂದಕ್ಕಿಂತ ಭಿನ್ನವಾಗಿದೆ ಎನ್ನುವಲ್ಲಿ ಈ ಮೇಲಿನಂತೆ ಉದ್ಗರಿಸಿದರು. ಸ್ವಾರಸ್ಯ: ಪ್ರತಿಯೊಂದು ಸಸ್ಯದ ಕಾಂಡ ಗಮನಿಸಿದರೆ ಒಂದರಂತೆ ಒಂದಿಲ್ಲ, ತುಂಬ ವೈವಿಧ್ಯತೆಯ ರಚನೆ ಹೊಂದಿರುತ್ತವೆ ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ. 5. ಬಿಟ್ಟ ಸ್ಥಳ ತುಂಬಿ ಬರೆಯಿರಿ. ಮೊದಲನೇ ಪ್ರಶ್ನೆ: ರೇಖೆ ವರ್ಣಗಳ ಎಂತೆಂಥ ಡ್ಯಾಶ್ ಸಾಧಿಸಬಹುದು? ಉತ್ತರ: ರಚನಾಬಂಧಗಳನ್ನು. ರೇಖೆ ವರ್ಣಗಳ ಎಂತೆಂತಹ ರಚನಾಬಂಧಗಳನ್ನು ಸಾಧಿಸಬಹುದು? ಎರಡನೆಯ ಪ್ರಶ್ನೆ: ಹೊರಗಿನ ಬೆಳಕು ಬರದಂತೆ ಡ್ಯಾಶ್ ಗಾಜಿಗೆ ಕಪ್ಪು ಕಾಗದ ಅಂಟಿಸಿದ್ದರು. ಉತ್ತರ: ಗಾಳಿ ಬಾಗಿಲಿನ ಅಂದರೆ ಹೊರಗಿನ ಬೆಳಕು ಬರದಂತೆ ಗಾಳಿ ಬಾಗಿಲಿನ ಗಾಜಿಗೆ ಕಪ್ಪು ಕಾಗದ ಅಂಟಿಸಿದ್ದರು. ಇನ್ನು ವಿರುದ್ಧಾರ್ಥಕ ಪದ ಬರೆಯಿರಿ. ಕಲ್ಪನೆ, ನೈಜತೆ, ಪ್ರಸಿದ್ಧ, ಅಪ್ರಸಿದ್ಧ, ದೀರ್ಘಾಯು, ಅಲ್ಪಾಯು. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ನಾ ಕಂಡಂತೆ BGL ಸ್ವಾಮಿ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ದೀನಿ. ಎಲ್ಲರಿಗೂ ಅರ್ಥವಾಗಿದೆ ಅಂತೇಳಿ ಭಾವಿಸ್ತಾ ಇಂದಿನ ತರಗತಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.